ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನನ್ನ ಸೆಕೆಂಡ್ ಬ್ಲಾಗ್ ಆಗಿರುತ್ತೆ. ಇವತ್ತಿನ ಬ್ಲಾಗಲ್ಲಿ ಏನಿರುತ್ತಪ್ಪ ಅಂತಂದರೆ ಫುಲ್ಲು ನೀವು ತಂಬ್ಲೈನ್ ನೋಡ್ಕೊಂಡಿರ್ತೀರ ಅಂದ್ಕೋತೀವಿ. ಏಕೆಂದರೆ ತಂಬ್ಲೈನ್ ನೋಡಿ ಗೆಸ್ ಮಾಡಿರ್ತೀರ ಏನಿರುತ್ತೆ ಇವತ್ತಿನ ಬ್ಲಾಗ್ ಅಂತ. ನಾನು ಮೊನ್ನೆ ತಾನೇ ಬೆಂಗಳೂರಿಗೆ ಬಂದು ಏನಕ್ಕೆ ನಾನು ಮತ್ತೆ ಊರಿಗೆ ಹೋದೆ ಅಂತಂದರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನಕ್ಕೆ ಹೋದೆ ಏನು ಅಂತ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಮಾರ್ನಿಂಗ್ ನನ್ನ ಡೈಲಿ ರೂಟೀನ್ ಇದೇ ಆಗಿರುತ್ತೆ. ಎದ್ದ ತಕ್ಷಣ ಬಿಡಿಸ್ಬಿಟ್ಟೆಲ್ಲ ಎತ್ತು ಹಾಕೋದು, ನೆಕ್ಸ್ಟು ಮನೆ ಕ್ಲೀನ್ ಮಾಡಿ ಮನೆಯೆಲ್ಲ ಕಸ ಹೊಡೆದ್ಬಿಟ್ಟು ನಾನಿವತ್ತು ಊರಿಗೆ ಹೋಗೋದ್ರಿಂದ ಇವತ್ತು ಬೇಗನೆ ಸ್ವಲ್ಪ ಬೇಗ ವರ್ಕ್ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಒಳಗಡೆ ಎಲ್ಲ ಮುಗೀತು. ನೆಕ್ಸ್ಟ್ ಈಚೆ ಕಡೆ ಎಲ್ಲ ಕಸ ಹುಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ನಾವೇ ಮಾಡ್ಕೋಬೇಕು. ಸೊ ಅದಕ್ಕೆ ಗ್ರೌಂಡ್ ಫ್ಲೋರ್ ಅಲ್ವಾ, ಎಷ್ಟೇ ಆದ್ರೂ ನಮ್ಮನೆ ಮುಂದೆ ನಾವು ಮಾಡ್ಕೊಂಡಿಲ್ಲ ಅದು ಚೆನ್ನಾಗಿರಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಪಾತ್ರೆ ಇತ್ತು ಸ್ವಲ್ಪ, ನೈಟ್ ಯಾವುದೂ ತೊಳೆದಿರಲಿಲ್ಲ. ಸ್ವಲ್ಪ ಯಾವುದೋ ಬೇಜಾರಿಂದ ನೈಟ್ ಯಾವುದೂ ತೊಳೆದಿರಲಿಲ್ಲ ಅಂದ್ಬಿಟ್ಟು ಇವಾಗ ಬೆಳಿಗ್ಗೆನೇ ಎಲ್ಲ ತೊಳ್ಕೊಬೇಡೋಣ ಬಿಡು, ಏನು ಕೆಲಸ ಇದೆ ಅಂತ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡಾದ್ಮೇಲೆ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ನಾನು ಆಲ್ರೆಡಿ ಬಸ್ ಹೊರಡ್ತಾ ಇದ್ದೀನಿ. ನೀವು ಒಂದು ಗೆಸ್ ಮಾಡಬೇಕು ನನ್ನದು ಯಾವ ಊರು, ನಾನು ಯಾವ ಊರಿಗೆ ಹೋಗಿದ್ದೆ ಅಂತ. ನಾನು ಶಾರ್ಟ್ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ, ಅದು ಹಾಕಿರ್ತೀನಿ. ನೀವು ಗೆಸ್ ಮಾಡಿ ನನ್ನ ಕಾಮೆಂಟಲ್ಲಿ ತಿಳಿಸಿ ನೀವು ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲಸ್ ನಾನು ಯಾವ ಊರು ಅಂತ ನಿಮ್ಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನೋಡಿ ನಾನು ಗೆಸ್ ಮಾಡಿ ಹೇಳಿ, ನಂಗೆ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ನೆಕ್ಸ್ಟು ನನ್ನ ಮಗ ಇನ್ನೂ ಬಂದಿರಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಮಗ ಇನ್ನೂ ಊರಿಂದ ಬಂದಿರಲಿಲ್ಲ. ಸೊ ಅದಕ್ಕೆ ನಾನು ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೆ. ನೆಕ್ಸ್ಟ್ ಅವನು ಬಂದಮೇಲೆ ಆಟೋ ಮಾಡಿಕೊಂಡು ನಾನು ನಮ್ಮ ಮನೆಗೆ ಹೊರಟಾದ್ಮೇಲೆ ಅವನ ಜೊತೆ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ನಾನು ತುಂಬ ತರಲೆ ಮಾಡ್ತಾನೆ ಆಟೋದಲ್ಲಿ ಹೋಗ್ಬೇಕಾದ್ರೆ. ಬಟ್ ಅದೇ ಫಸ್ಟ್ ಅವ್ನು ಕೂತಿರೋದು ಸುಮ್ಮನೆ. ಆಮೇಲೆ ಅವತ್ತೈತ ನಿದ್ದೆ ಮಾಡಿ ಎದ್ದಿದ್ದ. ಸೊ ಅದಕ್ಕೆ ಕೂತಿದ್ದ. ನೆಕ್ಸ್ಟು ಮನೆಗೆ ಕರ್ಕೊಂಡು ಹೋದ್ಮೇಲೆ ಮುಗೀತು. ಮನೆಯೆಲ್ಲ ಫುಲ್ಲು ಹಾಳು ಮಾಡಿಬಿಡ್ತಾನೆ ನೋಡಿ. ಎಲ್ಲ ಅಲ್ಲಿದ್ದು ಆ ರೂಮಲ್ಲಿ ಇಟ್ಟಿದ್ದೆಲ್ಲ ಪಾತ್ರೆ ಎಲ್ಲ ತೊಗೊಂಬರೋದು. ಬಟ್ ಅವ್ನಿಗೆ ಏನೇನು ಅನಿಸುತ್ತೆ ಎಲ್ಲ ಅವ್ನು ಮಾಡ್ತಾ ಇರಬೇಕು. ಬಟ್ ಮಾಡಿಲ್ಲ ಅಂತಂದ್ರೂ ಅಂತೂ ಸಖತ್ ಹಠ ಮಾಡ್ತಾನೆ. ಒಂದು ಸ್ವಲ್ಪ ಅವನು ಹಿಡ್ಕೊಂಡಿರೋದು ಈಸ್ಕೊಂಬಿಟ್ರೆ ಹಠ ಮಾಡ್ತಾನೆ. ನೆಕ್ಸ್ಟು ಎಲ್ಲ ಸಪ್ಲೈ ಮಾಡ್ದೆ. ಆ ರೂಮಿಂದ ಈ ರೂಮ್ಗೆಲ್ಲ ಸಪ್ಲೈ ಮಾಡಾದ್ಮೇಲೆ ನೆಕ್ಸ್ಟು ಕುರಿ ಹತ್ರ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ದೆ. ನಮ್ಮ ಮನೇಲಿ ಕುರಿ ಸಾಕ್ತಾರೆ, ಬಟ್ ನಾವು ಸಾಕಲ್ಲ. ನಾವು ರೆಂಟಿಗೆ ಕೊಟ್ಟಿದ್ದೀವಿ ಸ್ಟೋರೇಜ್ ರೂಮ. ಅವರು ಕುರಿ ಸಾಕ್ತಾರೆ. ಕುರಿ ಜೊತೆ ಎಲ್ಲ ಅದಕ್ಕೆ ಇದು ಹಾಕೋದು, ಊಟ ಹಾಕೋದು, ಅದನ್ನು ತಿನ್ಸೋದೆಲ್ಲ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಹಿಂಗೆ ಕೂತ್ಕೊಂಡು ಅವನ ಜೊತೆ ಆಟ ಆಡ್ತಾಯಿದ್ದೆ. ನೋಡಿ ನೆಕ್ಸ್ಟು ನೀವೇ ನೋಡಿ ಅವನು ಹಿಂಗೆ ಆಡ್ತಾನೆ ಅಂತ. ಪ್ಲಾನ್ ಚೆಕ್ ಮಾಡ್ಬೇಕು ಎಷ್ಟು ದೈತೆ ಬೆಳಗಾಗ. ಇಲ್ಲಿ ಫೋನ್ ನೋಡು, ಫೋನ್ ನೋಡು, ಆಯ್ ಮಾಡು. ಚಿನ್ನಮ್ಮ ಹಾಯ್ ಮಾಡು, ಹಾಯ್ ಮಾಡು. ಇಷ್ಟೆಲ್ಲ ಆಡಾದ್ಮೇಲೆ ಮಲ್ಕೊಂಡ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಫೈನಲಿ ನಾನು ಅವ್ರನ್ನ ಬೆಂಗಳೂರು ಕರ್ಕೊಂಬರೋದಕ್ಕೆ ಅಂತಲೇ ಹೋಗಿತ್ತು. ಕರ್ಕೊಂಡು ಬರ್ತಾಯಿದ್ದೀನಿ ಬಸ್ಸಲ್ಲಿ. ಬೈಕಲ್ಲಿ ಕರ್ಕೊಂಬರೋದಕ್ಕೆ ನಮ್ಮ ಮನೆಯವ್ರು ಇಲ್ಲಿ ಬೆಂಗಳೂರಲ್ಲಿದ್ದರು.
ಅವ್ರು ವರ್ಕ್ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಬಸ್ಸಲ್ಲೇ ಕರ್ಕೊಬಂದೇ ಇರಲಿ ಅಂತ ಫೈನಲಿ ಬಂದಾದ್ಮೇಲೆ ಅಪ್ಪ ಜೊತೆ ಚೆನ್ನಾಗಿ ಆಟಾಡ್ತಾಯಿದ್ದ. ನೋಡಿ ನೀವೇ ಯಾವ ರೀತಿಲಿ ಅವ್ರ ಅಪ್ಪನೇ ಆಟಾಡಿಸ್ತಾ ಇದ್ದ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ಪ್ಲೀಸ್.